ನಾನು ಯಾವಾಗ ಹೆಲ್ದಿಯಾಗಿ ತಿನ್ನಬೇಕು ಅನ್ಕೊತೀನೋ ಆವಾಗಲೇ ನನ್ನ ಫ್ರೆಂಡ್ಸ್ ತಿನ್ನೋಕೆ ಹೋಗೋಣ ಅಂತಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಂದು ಲಾಸ್ಟ್ ಮಿನಿ ವ್ಲಾಗ್ಗೆ ತುಂಬಾ ಪ್ರೀತಿ ತೋರಿಸಿದ್ದಾರೆ. ನಮ್ಮ ಕಾಲೇಜಿಂದ ತುಂಬ ಹುಡುಗಿಯರು ನನಗೆ DM ಮಾಡ್ತಾ ಇದ್ದೀರಾ, ನಾನು ನಿಮ್ಮ ಕಾಲೇಜನ್ನೇ ವ್ಲಾಗ್ಸ್ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಕೆಲವರು ಅನ್ಕೋಬೋದು 12K 22K ಎಲ್ಲ ಇಷ್ಟೊಂದು ಹೇಳ್ತಿದ್ದೀನಿ ಅಂತ, ಬಟ್ ನನಗೆ ಅದೇ ದೊಡ್ಡದು. ಏನು ಗೊತ್ತಾ, ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ರೀಲ್ಸ್ 1 ಮಂತಿಗೊಂದು 6 ಮಂತ್ಸಿಗೊಂದು ಈ ಥರ ಆಗ್ತಿದೆ, ಬಟ್ ಲಾಸ್ಟ್ 2 ಮಂತ್ಸಿಂದ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಆಗ್ತಿರೋದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಇವಾಗ ನಾನು ರೂಟೀನ್ ಬಗ್ಗೆ ಮಾತಾಡೋಣ. ಬೆಳಗ್ಗೆ 6:30 ಎದ್ದು ವಾಕಿಂಗ್ ಹೋಗಿ, ಅದಾದಮೇಲೆ ನಾನು ಚಿಯಾ ಸೀಡ್ಸ್ ವಾಟರ್ ಕುಡಿತೀನಿ. ಅದಾದಮೇಲೆ ಪಪ್ಪಾಯ ತಿಂದು ಕಾಲೇಜಿಗೆ ಏನೇನು ಬೇಕೋ ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ. ಸೊ ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಹೆಲ್ದಿಯಾಗಿ ತಿನ್ಬೇಕಂತಲೇ ಇತ್ತು, ಬಟ್ ನನ್ನ ಫ್ರೆಂಡ್ಸ್ ಕೇಳಬೇಕಾ ಏನಾದ್ರು ತಿನ್ನೋಕೋಣ, ಮೂಡ್ ಆಫ್ ಆಗಿದೆ ಅಂತ ಅಂದರು. ಸೊ ಅವ್ರಿಗೆ ಮೂಡ್ ಆಫ್ ಆಗಿದೆ ಅಂದಮೇಲೆ ಸುಮ್ಮನಿರೋದಕ್ಕಾಗುತ್ತಾ, ಸರಿ ಆಯಿತು ನಡೀರಿ ಅಂತ ತಿನ್ನೋದಕ್ಕೆ ಹೋದ್ವಿ. ಸೊ ಅಲ್ಲಿಗೆ ನಾನು ಹೆಲ್ದಿಯಾಗಿ ತಿನ್ಬೇಕನ್ನೋ ಕಾನ್ಸೆಪ್ಟ್ ಮುಗೀತು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಹೋದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ